ಇವಾಗ ಪೀಟರ್ ಮೂವಿ ಟ್ರೈಲರ್ ನೋಡಿದವಾಗ ನನಗೆ ಮತ್ತೆ ಜನಕ್ಕೆ ತುಂಬಾ ಅಂದ್ರೆ ಏನಿರ್ಬೋದು ಮೂವಿಯಲ್ಲಿ ಅನ್ನೋವಂಥದ್ದು ಒಂದು. ಆಮೇಲೆ ಮೂವಿ ಸಾಂಗ್ಗಳನ್ನ ಜನ ಸಿಕ್ಕಾಪಟ್ಟೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಂಗ್ ಆಬ್ವಿಯಸ್ಲಿ ಈಗ ಇವ್ರದ್ದು ಸುಂದರಿ ಸುಂದರಿ ತಾಯಿ ಆದೆ ಅದು ಮಸ್ತ್ ಆಗಿದೆ, ಪರ್ಸನಲಿ ನನಗೆ ಇಷ್ಟ ಆಯ್ತು. ಎಕ್ಸಾಕ್ಟ್ಲಿ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಒಂದು ಟೇಸ್ಟ್ ಇದೆ. ಅದೊಂದು ಎಮೋಷನಲ್ ಅಲ್ವಾ ತಾಯಿ ಆದ್ರೆ, ಬಟ್ ಸಾಂಗ್ ಅಂತೂ ತುಂಬಾ ಇನ್ನ ಎಮೋಷನಲಿ ಕರ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳ್ತಾರೆ. ಎಸ್, ಪ್ರತಿಯೊಂದು ಸಾಂಗು ಬೇರೆ ಬೇರೆ ಮೂಡಲ್ಲಿ ಹೋಗುತ್ತೆ. ಅದು ಎಲ್ಲೂ ಕೂಡ ಸುಮ್ಮನೆ ಆಡ್ ಮಾಡಿಲ್ಲ ಸಾಂಗ್ ಅನ್ನ. ಸ್ಕ್ರೀನ್ ಪ್ಲೇಲಿ ಹೋಗುವಂತ ಸಾಂಗ್ಗಳು, ಐಟಮ್ ಸಾಂಗ್ಸ್ ಅಂತೆ ಅಥವಾ ಒಂದು ಬಿಲ್ಡಪ್ ಸಾಂಗ್ ಅಂತೆ, ಆತರ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಇಲ್ಲಿ. ಒಂದು ಸಾಂಗ್ ಅನ್ನು ಕೂಡ ನೀವು ಸ್ಕಿಪ್ ಮಾಡದೆ ನೋಡ್ಬೇಕು ಅಂತ ಸಾಂಗ್ ಕೂಡ ಅದೇ ರೀತಿ ತಗೊಂಡು ಹೋಗುತ್ತೆ. ಕತೆ ಜೊತೆನೆ ಹೋಗೋದಕ್ಕೆ ಪ್ರಾಬಬ್ಲಿ ನಿಮಗೆ ತಾಯಿ ಆದ ಈಗ ಇಷ್ಟ ಆಯ್ತಲ್ವಾ, ಈ ಸಿನಿಮಾ ನೋಡ್ತಾ ನೋಡ್ತಾ ಎಲ್ಲ ಸಾಂಗ್ ಹೇಳ್ತೀರಾ ನೀವು. ಯಾಕಂದ್ರೆ ನೀವು ಸಿಚುವೇಶನ್ಸ್ ನೋಡಿರಲ್ಲ, ಹಾಗಾಗಿ ನಿಮಗೆ ಕನೆಕ್ಟ್ ಆಗದೆ ಇರಬಹುದು. ತಾಯಿ ಅದೇ ನಿಮಗೇನೋ ಒಂದು ತಾಯಿ ಜಾಸ್ತಿ ಇರೋದಕ್ಕೆ ಕನೆಕ್ಟ್ ಆಗಿರಬಹುದು. ಬಟ್ ಇಡೀ ಸಿನಿಮಾ ಅದರದ್ದೇ ಆದಂತ ವೇಟೇಜ್ ತಗೊಂಡು ಒಂದೊಂದು ಸಾಂಗು ಕೂಡ ಎಲಿವೇಟ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಸಾಂಗು ಅದ್ಭುತವಾಗಿ ಬಂದಿದೆ. ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಬಂದು ದೂರದರ್ಶನ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈ ಸಿನಿಮಾ ಮಾಡಿರುವಂತದ್ದು, ಅಂದ್ರೆ ಲಾಂಗ್ ಗ್ಯಾಪ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರ? ಖಂಡಿತ ಅವ್ರು ಅಕ್ಸೆಪ್ಟ್ ಮಾಡಿದಕ್ಕೆ ನನಗೆ ಎಸ್ ಆಫ್ ಕೋರ್ಸ್, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಆತರ ಇಲ್ಲ ಅವ್ರ ಬಿಗಿನಿಂಗ್ ಅಲ್ಲಿ ನನ್ನ ಮತ್ತೆ ಅವರ ಒಂದು ಕಾಂಬಿನೇಷನ್, ನಾವು ಸಿನಿಮಾ ಮಾಡ್ಲೇಬೇಕು ಅಂತಾನೆ ಡಿಸೈಡ್. ನಿಮ್ದು ಬಾಂಡಿಂಗ್ ಅವರದ್ದು. ನಾನೇ ಅಪ್ರೋಚ್ ಮಾಡಿದ್ದೆ, ಶೆಟ್ರ್ ಒಂದು ಸಿನಿಮಾ ಮಾಡೋಣ ಅಂತ, ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇದು ತುಂಬಾ ಬಿಗ್ ಬಜೆಟ್ ಆಗೋಯ್ತು ನಮ್ಗೆ ಆಕ್ಚುಲಿ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲೂ ಕೂಡ ಕಮ್ಮಿ ಮಾಡದೆ ಕಮ್ಮಿ ಬಜೆಟ್ ಅಲ್ಲೇ ಮಾಡೋಣ, ಬೇಗ ರಿಲೀಸ್ ಮಾಡೋಣ, ಆತರ ಯಾವುದೇ ಆತರ ತೋರಿಸಿದೆ ನೀಟಾಗಿ ತಗೊಂಡು ಇಲ್ಲಿಗೆ ತಂದು ನಿಲ್ಸಿದೆ. ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ಸಾಂಗ್ಸ್ ಕೂಡ ಅಷ್ಟು ಚೆನ್ನಾಗಿ ಬರೋದು. ಯಾಕಂದ್ರೆ ಒಂದು ಬೂಡಾಪೆಸ್ಟ್ ಅನ್ನೋ ಅಂತ ಒಂದು ಅಲ್ಲಿ ಅರೇಂಜ್ಮೆಂಟ್ಸ್ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ ಆ ಒಂದು ಪ್ರೊಡ್ಯೂಸರ್ ಕೊಡುವಂತದ್ದು. ಇಲ್ಲಿ ಋತ್ವಿಕ್ ಅನ್ನೋರು ಕೂಡ ದೊಡ್ಡವರೇ ಇಲ್ಲ ಅಂತಲ್ಲ, ಬಟ್ ಈ ಸಿನಿಮಾದಿಂದ ರೀಲಾಂಚ್ ಆಗ್ತಿದ್ದಾರೆ. ಬಟ್ ಅದನ್ನ ಎಕ್ಸೆಪ್ಟ್ ಮಾಡಿದ್ರಲ್ಲ ಮಾಡೋಣ ಅಂತ, ಅದಕ್ಕೆ ಅವರ ಒಂದು ಏನಂತಾರೆ ಹ್ಯಾಟ್ಸ್ ಆಫ್. ಜೊತೆಗೆ ಪ್ರೊಡಕ್ಷನ್ ವ್ಯಾಲ್ಯೂ ತೋರಿಸಿದ್ರು. ನಾನು ಒಬ್ಬ ಅದ್ಭುತವಾಗಿ ಸಿನಿಮಾನ ಕೊಡೋಷ್ಟು ಪೊಟೆನ್ಶಿಯಲ್ ಇರುವಂತ ನಿರ್ಮಾಪಕರಲ್ಲಿ ನಾನು ಒಬ್ಬ ಆಗ್ತೀನಿ ಅಂತ. ಇಬ್ರು ರವಿ ಅಂಡ್ ರಾಕೇಶ್. ಸೊ ಹಾಗಾಗಿ ಅದನ್ನ ನಾನು ಪರ್ಸನಲಿ ಅಪ್ರಿಷಿಯೇಟ್. ಸೊ ಆಮೇಲೆ ನಿರ್ದೇಶಕರ ಜೊತೆ ನನ್ನ ಜರ್ನಿ ಸ್ವಲ್ಪ ದೊಡ್ಡದಿದೆ. ದೂರದರ್ಶನ ಟೈಮಿಂದನು ಅವರ ಸಿನಿಮಾ ಬಂದ ಮೇಲೆ, ನಾನು ಅವರ ಸಿನಿಮಾ ನೋಡಿದ್ಮೇಲೆ, ಅವ್ರ ಸಿನಿಮಾ ನಡಿಬೇಕಾದ್ರೆ ನನ್ನ ಸಿನಿಮಾನು ಪ್ಯಾರಲಲ್ಲಿ ನಡೀತಿತ್ತು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ. ಸೊ ಅದನ್ನ ನಾನು ನೋಡಿದ್ನಲ್ಲ, ಸೊ ಆಬ್ವಿಯಸ್ಲಿ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಿಲ್ಲ ಅಂತಂದ್ರೆ ನನ್ನ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನೇ ಅಪ್ರೋಚ್ ಮಾಡಿದ್ದೆ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅಲ್ಲಿಂದನೂ ಜರ್ನಿ ಇದ್ವಿ. ಪೀಟರ್ ಅನ್ನು ಸ್ಕ್ರಿಪ್ಟ್ ಮಾಡಾದ್ಮೇಲೆನು ಅವರು ರಾಜೇಶ್ಗೆ ಅಂತಾನೆ ಅವರು ಮಾಡಿದ್ರು. ಸೊ ಹಾಗಾಗಿ ಆ ಜರ್ನಿಲಿ ಬಿಗಿನಿಂಗ್ ಇಂದ ಇದ್ದೆ ನಾನು. ಇವಾಗ ಮಲಯಾಳಂ ಮೂವೀಸ್ ಅಲ್ಲಿ ಜಾಸ್ತಿ ಈ ತರದ್ ಒಂದು ಫೀಲ್ ಇರುತ್ತೆ ಆಯ್ತಾ, ಕಂಟೆಂಟ್ಗಳಾಗಿರ್ಬೋದು, ಈ ತರ ಒಂದು ಹಸಿ ಆಗಿರುವಂತ ಫೀಲ್ ಆಗಿರ್ಬೋದು, ಅಥವಾ ಚಂಡೆ, ಈ ತರ ಕಾನ್ಸೆಪ್ಟ್ಗಳು ಜಾಸ್ತಿ ಮಲಯಾಳಂ ಅಲ್ಲಿ ಇರುತ್ತೆ. ಅಂಡ್ ತಮಿಳಲ್ಲೂ ಕೂಡ ಒಳ್ಳೊಳ್ಳೆ ಸ್ಟೋರೀಸ್ಗಳು ಬರುತ್ತೆ. ಅಂಡ್ ನಾನು ಏನ್ ಅನ್ಕೊಂಡೆ, ಮಲಯಾಳಂ ಅಲ್ಲಿ ಕತೆಗಳು ನೋಡಿ ಇವ್ರೇನಾದ್ರು ಇನ್ಸ್ಪೈರ್ ಆದ್ರ ಅಂತ ನನಗೆ ಅನ್ನಿಸ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕನ್ನಡ ಸಿನಿಮಾಗೆ ಅದರದೇ ಆದಂತ ತುಂಬಾ ದೊಡ್ಡ ಜರ್ನಿ ಇದೆ. ಇದು ನಮ್ಮನ್ನ ನೋಡಿ ಬೇರೆಯವ್ರು ಕಾಪಿ ಹೊಡೆದಿದ್ದಾರೆ ಅಂತ ಅನ್ಕೋತೀನಿ ಆಗಿನ ಟೈಮಿಂದ. ಬಟ್ ಈಗೇನಾಗಿದೆ, ಕೆಲವೊಬ್ಬರ ಮನಸ್ಥಿತಿಗಳು ಅಥವಾ ಕೆಲವೊಬ್ಬರ ಅಸಹ್ಯ ನಡೆಗಳು ನಮ್ಮ ಇಂಡಸ್ಟ್ರಿನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗಿದೆ. ಬಟ್ ಈಗಲೂ ಕೂಡ ಸೌತ್ ಅಲ್ಲಿ ನಮ್ಮ ಸಿನಿಮಾ ಅಂದ್ರೆ ನಮ್ಮ ಕನ್ನಡದ ಸಿನಿಮಾ ಇಂದ ಬಂದಂತ ಲಾಭ ಅಥವಾ ಆ ಒಂದು ಗ್ರಾಸ್ ಅಂತ ನೋಡಿದಾಗ ನೀವು ನಾವೇ ಮುಂದೆ ಇದ್ದೀವಿ. ಬಟ್ ದೊಡ್ಡದಾಗಿ ಮುಂದೆ ಇದ್ದೀವಿ. ಬಟ್ ದೊಡ್ಡದರ ಜೊತೆಗೆ ಚಿಕ್ಕ ಪುಟ್ಟ ಸಿನಿಮಾಗಳು ಕೂಡ ಅಥವಾ ಹೊಸಬರ ಸಿನಿಮಾಗಳು ಕೂಡ ಬೇರೆ ಇಂಡಸ್ಟ್ರಿ ಏನ್ ಸೌಂಡ್ ಆಗುತ್ತೆ ಅದು ಈಗ ನಾವು ಮಾಡ್ಬೇಕಾಗಿದೆ. ಈಗ ನೀವು ಮಲಯಾಳಂ ತಗೋತೀರಾ, ನಾನು ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ, ಬೇರೆ ಸಿನಿಮಾ ಇಂಡಸ್ಟ್ರಿಲಿ ವರ್ಷಕ್ಕೆ ಒಂದು 20-25 ಸಿನಿಮಾಗಳು ವಾವ್ ಅನ್ನೋ ತರ ಅಥವಾ ಬ್ಲಾಕ್ ಬಸ್ಟರ್ ಅನ್ನೋ ತರ ಅಥವಾ ಒಂದು ಕಮರ್ಷಿಯಲಿ ಹಿಟ್ ಅನ್ನೋ ತರ ಏನ್ ಕೊಡ್ತಾರೆ, ಅದು ನಮ್ಮಲ್ಲಿ ಮ್ಯಾಕ್ಸಿಮಮ್ 5-6 ಬಂದ್ರೆ ಗ್ರೇಟ್. ಈಗ ನಾವು ಅವ್ರಿಗೆ ನಾವು ಟಕ್ಕರ್ ಕೊಡೋ ತರ ಆಗ್ಬೇಕು. ನಾನು ಪೀಟರ್ ಒಂದೇ ಸಕ್ಸಸ್ ಆಗ್ಬೇಕು ಅಲ್ಲ, ಪೀಟರ್ ತರಹದ ಎಷ್ಟೋ ಮೂವಿಗಳು ಕನ್ನಡದಲ್ಲಿ ಇದಾವೆ. ಅದಕ್ಕೆ ಪ್ರಾಪರ್ ಆದಂತ ಪ್ರೊಡಕ್ಷನ್ ಸಿಗಬೇಕು, ಆಮೇಲೆ ಪ್ರಮೋಷನ್ ಆಗ್ಬೇಕು, ಜೊತೆಗೆ ಜನರನ್ನ ತಲುಪಬೇಕು. ಇದು ಮೂರು ಆಗ್ಬೇಕು ಅಂತಂದ್ರೆ ಎಲ್ಲ ಟೀಮ್ ವರ್ಕ್ ಆಗ್ಬೇಕು.
ಓಕೆ ಸೊ ಡೈರೆಕ್ಟರ್ ಕಂಡ್ರೆ ಪ್ರೊಡ್ಯೂಸರ್ಗೆ ಆಗ್ತಿರೋದು, ಪ್ರೊಡ್ಯೂಸರ್ ಕಂಡ್ರೆ ನಟರಿಗೆ ಆಗ್ತಿರೋದು, ಹೌದು. ಏನೋ ಒಳಗೆ ಜಗಳಗಳು ಈ ತರದೇ ಹೈಲೈಟ್ ಆಗ್ತವೆ ಹೊರತು ಪೆಟ್ರೋಲ್ ಕುಡಿ ಇನ್ನೊಂದ್ ಮಾಡೋ ಇದಲ್ಲ ಸಿನಿಮಾ ಪ್ರಮೋಷನ್ ಅಥವಾ ಸಿನಿಮಾ ಕಾಂಟೆಂಟ್ ಅಲ್ಲ. ಅದನ್ನ ನೋಡಿ ಜನ ಅಸಹ್ಯ ಪಡ್ಕೋತಾನೆ ಹೊರತು ಯಾರು ಕೂಡ ಸಿನಿಮಾ ಮಂದಿರದ ಮೆಟ್ಲಿಗೂ ಕೂಡ ಕಾಲಿಡಲ್ಲ. ಓಕೆ ಸಿನಿಮಾ ಕಾಂಟೆಂಟ್ ಮಾತಾಡ್ಬೇಕು. ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಆಗುತ್ತೆ ಅವಾಗ ಸುವರ್ಣ ಯುಗ ಮತ್ತೆ ಸ್ಟಾರ್ಟ್. ಆಕ್ಚುಲಿ ಮುಂಚೆ ಎಲ್ಲರೂ ಕನ್ನಡ ಅನ್ನೋರು, Yes. ಈಗ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದಕ್ಕೆ ಹಾ. ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದಕ್ಕೆ ಕನ್ನಡ ಅಂತಾರೆ. So ಹಾ, that was a ಇನ್ನೂ very ಒಂದು proud ಅಂದ್ರೆ moment. ಔಟ್ ಆಫ್ ಕಂಟ್ರಿ ಅವ್ರು ಕೂಡ ಕನ್ನಡ ಕಲ್ತಿ Yes. ಸೋಷಿಯಲ್ ಮೀಡಿಯಾದಲ್ಲಿ ಹಾ. ಕನ್ನಡದ ಒಂದು ರೀಲ್ ಗಳನ್ನ ಮಾಡೋದಾಗಿರ್ಬೋದು, Exactly. ಆತರ ಹೌದು. ಅದೆಲ್ಲ ತುಂಬಾ ನಡೀತಾ ಇದೆ. ಹೌದು. ಸೊ ಅಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಹೌದು. ಕನ್ನಡಕ್ಕೆ ಅಷ್ಟೇ ಒಂದು ಗೌರವ ಕೊಡ್ತಾ ಇದ್ದಾರೆ, ಗೌರವ ಸಿಗ್ತಾ ಇದೆ. ಸೊ ವಿ ಆರ್ ಆಲ್ ಹ್ಯಾಪಿ ಟು ಬಿ ಇನ್ ಕನ್ನಡ ಫಿಲ್ಮ್ ಎಸ್ ಅಂಡ್ ಪೀಟರ್ ನಿಮಗೆ ನೋಡಿ ನಾವು 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರೋದು, ಬರೀ ಕನ್ನಡ ಅಲ್ಲ. ಹಾ. ಕನ್ನಡ ಫಸ್ಟ್, ಇಲ್ಲಿಂದ ನಾವು ಒಂದು ವಾರ ಆದ್ಮೇಲೆ ಇಲ್ಲಿಯ ಒಂದು ಟಾಕ್ಸ್. ಎಸ್, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಇವಾಗ 4 ಲ್ಯಾಂಗ್ವೇಜ್ ಅಲ್ಲೂ ಒಟ್ಟಿಗೆನೆ ಬಿಡುಗಡೆ ಇಲ್ಲ, ಆಗಿದೆ ಇಲ್ಲ, ಅಥವಾ ಇಲ್ಲ. ಕನ್ನಡದಲ್ಲಿ ಮಾತ್ರ First ಫಸ್ಟ್ ಕನ್ನಡ. ಆಗಿ ನೆಕ್ಸ್ಟ್ Next ಬೇರೆ next ಬೇರೆ ಎಲ್ಲ ಲ್ಯಾಂಗ್ವೇಜ್ ಅವ್ರವ್ರ ಲ್ಯಾಂಗ್ವೇಜ್ ಅಲ್ಲೇ ರಿಲೀಸ್ ತಮಿಳ್, ಮಲಯಾಳಂ, ತೆಲುಗು Yes. ಓಕೆ 2 ವಾರ ಆದ್ಮೇಲೆ. 2 ವಾರ. ಓಕೆ, ಅಲ್ಲಿ ಹೇಗ್ ನಡೀತಿದೆ ಪ್ರಮೋಷನ್? ಈಗ start ಮಾಡ್ಬೇಕು. ಓಕೆ, ಸ್ಟಾರ್ಟ್ ಬಟ್ ಮಾಡ್ಬೇಕು. ಸಾಂಗ್ ಮುಖಾಂತರ ನಾವು ಆಲ್ರೆಡಿ ಮತ್ತೆ ಪೋಸ್ಟ್ ಮುಖಾಂತರ ಆಲ್ರೆಡಿ ರೀಚ್ ಆಗಿದ್ದೀವಿ. ಟ್ರೈಲರ್ ನೋಡಿದ್ರು ಆಲ್ಮೋಸ್ಟ್ ಅವ್ರು ಅಟ್ರಾಕ್ಟ್ ಆಗಿರ್ತಾರೆ ಎಲ್ಲ. ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದಾನೇ ನಾವು ಪ್ರಮೋಷನ್ ಅವರಿಗೆ ತಲುಪಿಸ್ತಾ ಇದ್ದೀವಿ. ಈಗ ಇಂಟರ್ವ್ಯೂಸ್ ಮತ್ತೊಂದು ಅನ್ನೋ ರೀತಿಲಿ ನಾವು ಹೋಗಿ ಮತ್ತೆ ತಲುಪಿಸ್ಬೇಕು. ಅದು ತಲುಪಿಸ್ತೀವಿ. Yes. ಇವಾಗ ಕನ್ನಡದಲ್ಲಿ ಬಂದ್ರೆ ಈ ತರ ಮೂವೀಸ್ ಬರ್ಬೇಕು, ಈ ತರ ಮೂವೀಸ್ ನ ನಾವು ನೋಡ್ಬೇಕು, ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಪೀಟರ್ ಮೂವಿ ಟ್ರೈಲರ್ ನೋಡಿದವರು ತುಂಬಾ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಏನ್ ಹೇಳ್ತೀರಾ? ಆಬ್ವಿಯಸ್ಲಿ ಅದು ಇನ್ವಿಟೇಷನ್ ಅಲ್ವಾ ನಮಗೆ. ಸಿನಿಮಾದ ಕಾಂಟೆಕ್ಸ್ಟ್ ಈ ತರ ಇದೆ, ನಾವು ಈ ತರ ಮಾಡಿದೀವಿ, ಬಟ್ ಇದು ಜಸ್ಟ್ ಅ ಟ್ರೈಲರ್. ಎಲ್ಲ ನಾವು ಡೈಲಾಗ್ ಇದು ಪಿಕ್ಚರ್ ಅಭಿ ಬಾಕಿ ಹೈ, ಕಾಯ್ತಾ ಇದಾರೆ ಮೂವಿ ಯಾವಾಗ ಬರುತ್ತೆ ಅಂತ. ಕನ್ನಡದಲ್ಲಿ ಇಂಥ ಮೂವಿ ಬಂದಿದೆ ನೋಡಿ. ಸೊ ಬಟ್ ಪೀಟರ್ ಇಸ್ ಅ ಡಿಫರೆಂಟ್ ವೇ. ಹೌದು, ಡಿಫ್ರೆಂಟ್ ಅಪ್ರೋಚ್. ಹೊಸದು ಅಂತ ನಾನು ಎಲ್ಲೂ ಹೇಳಲ್ಲ, ಹೊಸತನ ನಾವು ಸೃಷ್ಟಿ ಮಾಡಕ್ ಸಾಧ್ಯನೂ ಇಲ್ಲ. ಬಟ್ ಹೊಸತನದಲ್ಲಿ ಹೇಗೆ ಹೇಳಬಹುದು ಅನ್ನೋದನ್ನ ನಾವು ಮಾಡಿ. ಅಂದ್ರೆ ಜನ ಬಂದು ಏನು ಆರ್ಟಿಫಿಷಿಯಲ್ ಹೊಸತನ ನೋಡೋದಕ್ಕಿಂತ ನ್ಯಾಚುರಲ್ ಆಗಿರೋದನ್ನ ನೋಡೋದಕ್ಕೆ ಜಾಸ್ತಿ ಈಗ ಕೊಡ್ತಾರೆ. ನೀವೇ ಹೇಳಿದ್ರಿ ಈ ತರ ಹೊಸತನ ಮತ್ತೆ ಹಸಿರು ಅಂತಂದ್ರೆ ನಿಮ್ಗೆ ಕಣ್ಣಿಗೆ ತಂಪು ಬೇಕು ಅಂದ್ರೆ ಫಸ್ಟ್ ಬೆಂಗಳೂರಿಂದ ನೀವು ಆಚೆ ಹೋಗ್ತೀವಿ ಅಲ್ವಾ? ಯಾಕೆ? ಹೊಸತನ ಬೇಕು, ಆ ಕಂಪ್ಲೀಟ್ ಫ್ರೆಶ್ನೆಸ್ ಅನ್ನೋದು ಈ ಸಿನಿಮಾದಲ್ಲಿ ನಿಮಗೆ ಥ್ರೋಟ್ ದ ಸಿನಿಮಾ ಕಾಣಿಸುತ್ತೆ. ಅದಕ್ಕಿಂತ ದೊಡ್ಡ ಇದು ಬೇಡ ನಿಮಗೆ ಹೇಳ್ಕೊಳ್ಳೋದಕ್ಕೆ, ಹೊಗಳ್ಕೊಳ್ಳೋದಕ್ಕೆ. ಸೊ ಅದನ್ನೇ ಫಸ್ಟ್ ಕಟ್ಕೊಟ್ಬಿಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.